ಇಂದು ನಡೆದ ನಾನ್ ಎಚ್ ಕೆ ಪಿ ಸಿ ಕೀ ಆನ್ಸರ್ ನೋಡ್ತಾ ಹೋಗೋಣ. ಇದು ಬಿ ಸೀರೀಸ್ ಆಗಿರ್ತದೆ. ಪ್ರಶ್ನೆ 1, DKDL ಎಂದರೆ ಇದು ಡಿಜಿಟಲ್ ಗ್ರಂಥಾಲಯ. ಆಪ್ಷನ್ ಎ ಸರಿಯಾದ ಉತ್ತರ, ಡಿಜಿಟಲ್ ಗ್ರಂಥಾಲಯ. ಸೆಕೆಂಡ್ ಕ್ವಶನ್ ಬಂದ್ಬಿಟ್ಟು, ಕೆಳಗಿನಲ್ಲಿ ಯಾವುದು ಯುನೈಟೆಡ್ ನೇಷನ್ ಮತ್ತು ವಿಶ್ವಸಂಸ್ಥೆಯೊಂದಿಗೆ ಕೆಲಸ ಮಾಡುವ ವಿಶ್ವಸಂಸ್ಥೆ ವಿಶೇಷ ಸಂಸ್ಥೆಯಾಗಿದೆ? ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ ವಿಶ್ವಸಂಸ್ಥೆ ಅಭಿವೃದ್ಧಿ ಕಾರ್ಯಕ್ರಮ. ನೋಡಿ. ಮೂರನೇ ಕ್ವಶನ್, ಕಂಪನಿಗಳ ಕಾಯ್ದೆಯಿಂದ ನಿಯಂತ್ರಿಸಲ್ಪಡುವ CSR ಪರಿಕಲ್ಪನೆ ಯಾವುದಕ್ಕೆ ಸಂಬಂಧಿಸಿದೆ? ಆಪ್ಷನ್ ಸಿ ಸಾಮಾಜಿಕ ಜವಾಬ್ದಾರಿ. ನಾಲ್ಕನೇ ಕ್ವಶನ್, BSII BS3 ಅಂದರೆ BS4 BS6 BS2 BS3 ಇವು ಹೊರಸೂಸುವಿಕೆ ಮಾನದಂಡಗಳು. ಅಂದರೆ ಇವು ವಾಹನಗಳ ಹೊರಸೂಸುವಿಕೆಯ ಮಾನದಂಡಗಳಾಗಿವೆ. ನೋಡು, ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವ ಮಾನದಂಡಗಳಾಗಿವೆ. ಯಾವ ರಾಜ್ಯವು ತನ್ನ ಗಡಿಗಳನ್ನು ಗರಿಷ್ಠ ರಾಜ್ಯಗಳೊಂದಿಗೆ ಹಂಚಿಕೊಂಡಿದೆ? ಸರಿಯಾದ ಉತ್ತರ ಉತ್ತರ ಪ್ರದೇಶ. ನೋಡಿ, ಉತ್ತರ ಪ್ರದೇಶ ಅತಿ ಹೆಚ್ಚು ರಾಜ್ಯಗಳೊಂದಿಗೆ ಗಡಿ ಹಂಚಿಕೊಂಡ ರಾಜ್ಯ ಆಗಿದೆ. ತಪ್ಪಾಗಿರುವುದನ್ನು ಆರಿಸಿ. ಪಟ್ಟದಕಲ್ಲು ಚಾಲುಕ್ಯವಂಶ ಸರಿಯಾದ ಉತ್ತರ, ಬೇಲೂರು ಮತ್ತು ಹಳೆಬೀಡು ಸರಿಯಾದ ಉತ್ತರ, ಕಲ್ಲಿನ ರಥ ಮತ್ತು ವಿಜಯನಗರ ಸಾಮ್ರಾಜ್ಯ ಸರಿಯಾದ ಉತ್ತರ. ಇದರಲ್ಲಿ ಯಾವುದೂ ಇಲ್ಲ, ಇದು ಸರಿಯಾದ ಉತ್ತರ. ನೋಡಿ, ತಪ್ಪಾಗಿದೆ ಅಂತ ಹೇಳಿದ್ದು ಇದರಲ್ಲಿ ಯಾವುದು ತಪ್ಪಾಗಿಲ್ಲ, ಅದಕ್ಕೋಸ್ಕರ ಆಪ್ಷನ್ ಡಿ ಯಾವುದೂ ಅಲ್ಲ. 7ನೇದು, ಈ ಕೆಳಗಿನ ಸಂಸ್ಥೆ ಮತ್ತು ಧ್ಯೇಯವಾಕ್ಯಗಳಲ್ಲಿ ಯಾವುದು ಸರಿಯಾಗಿ ಹೊಂದಿಕೆಯಾಗಿದೆ? ಅಂದರೆ ಇದರಾಗೆ ರಾಷ್ಟ್ರೀಯ ಸಾಮಾಜಿಕ ಸೇವೆ ಎನ್ ಅಂದರೆ NCC ಅಂತ ಕ್ಯಾಡೆಟ್ ಕ್ರಾಪ್ಸ್ ಕರೆಕ್ಟ್ ಇದೆ. ಇದಕ್ಕೆ NSS ಅಂತ ಹೇಳ್ತಾರಲ್ಲ, NSS ಆದರೆ ನಾನಲ್ಲ, ಆದರೆ ನೀನು, ಇದಕ್ಕೆ ಸರಿಯಾದಂಥ ಮೋಟಿವ್ ಆಗಿದೆ. ನೋಡಿದ್ದು ವೃತ್ತಾಕಾರದ ರಂಧ್ರವಿರುವ ಲೋಹದ ಹಾಳೆಯನ್ನು ಬಿಸಿ ಮಾಡಲಾಗುತ್ತದೆ. ಆಗ ರಂಧ್ರ ಏನು ದೊಡ್ಡದಾಕೊಂತ ಹೋಗುತ್ತೆ. ಅಂದರೆ ಒಂದು ವೃತ್ತಾಕಾರದ ಹಾಳೆಯನ್ನು ಬಿಸಿ ಮಾಡಿದಾಗಾದ್ರೆ ರಂಧ್ರ ದೊಡ್ಡದಾಕೊಂತ ಹೋಗುತ್ತೆ. ಇದೇ ಸರಿಯಾದ ಉತ್ತರ. ಹಿತ್ತಾಳೆ ಯಾವುದರ ಮಿಶ್ರಲೋಹ? ಹಿತ್ತಾಳೆ ತಾಮ್ರ ಮತ್ತು ಸತುವಿನ ಮಿಶ್ರಲೋಹ ಆಗಿದೆ. ವೈರಸ್ ಎನ್ನುವುದು ಏನು? ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್ಗಳ ಒಂದು ಸಂಯೋಗ ಹೊಂದಿದ ವೈರಸ್. ಪ್ರೋಟೀನ್ ಮತ್ತು ಲಿಪಿಡ್ ಅಂದರೆ ಇದು ಜೀವಕೋಶಗಳು ಪ್ರೋಟೀನ್ ಮತ್ತು ಲಿಪಿಡ್ಗಳಿಂದ ಇರುತ್ತೆ. ಆದರೆ ಇದು ಸರಿಯಾದಂಥ ಉತ್ತರ ನ್ಯೂಕ್ಲಿಯಿಕ್ ಆಮ್ಲ ಮತ್ತು ಪ್ರೋಟೀನ್. ನೋಡಿ, ಕೆಳಗಿನ ಯಾವ ವಿದ್ಯುತ್ಕಾಂತೀಯ ತರಂಗವು ಉದ್ದವಾದ ತರಂಗಾಂತರವನ್ನು ಹೊಂದಿದೆ? ಅವಗೆಂಪು ಕಿರಣಗಳು, ಇನ್ಫ್ರಾರೆಡ್ ರೇಸ್ ಅಂತಾರಲ್ಲ, ಅತಿಗೆಂಪು ಕಿರಣಗಳು ಇದಕ್ಕೆ ಸರಿಯಾದ ಉತ್ತರ. ಟಾರ್ ಎಂದರೆ ಡಾರ್ಕ್ ನೆಟ್ ಅನ್ನು ಪ್ರವೇಶಿಸುವ ವೆಬ್ ಬ್ರೌಸರ್. ಅಂದರೆ ಡಾರ್ಕ್ ನೆಟ್ಟು ಅಂದರೆ ಹ್ಯಾಕ್ ಮಾಡ್ತಾರಲ್ಲ, ಅದು ಡಾರ್ಕ್ ನೆಟ್ಟನ್ನು ಪ್ರವೇಶಿಸುವ ವೆಬ್ ಬ್ರೌಸರ್ ಆಗಿದೆ. ನೋಡಿ, ಸರಿಯಾದ ಉತ್ತರ. MS ವಿಂಡೋನಲ್ಲಿ ಫೈಲ್ ಹೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಯಾವುದು? F2. ನೋಡಿ, F2 ಏನು? MS ವಿಂಡೋಸ್ನಲ್ಲಿ ಫೈಲ್ ಫೋಲ್ಡರನ್ನು ಮರು ಹೆಸರಿಸಲು ಬಳಸುವ ಫಂಕ್ಷನ್ ಕೀ ಆಗಿದೆ. ನೋಡಿ, F2. ಬೇಕಿಂಗ್ ಸೋಡಾದ ಉದಾಹರಣೆ ಅಂದರೆ ಸೋಡಿಯಂ ಬೈಕಾರ್ಬೊನೇಟ್ಗೆ ಬೇಕಿಂಗ್ ಸೋಡಾ ಅಂತಾರೆ. ಅದೇ ಥರದ ವಾಷಿಂಗ್ ಸೋಡಾ ಅಂದರೆ ಸೋಡಿಯಂ ಕಾರ್ಬೋನೇಟ್. ತಲ್ಸೇಮಿಯಾ ಎಂಬ ಆನುವಂಶಿಕ ಕಾಯಿಲೆ ಯಾವುದರ ಮೇಲೆ ಪರಿಣಾಮ ಬೀರುತ್ತದೆ? ರಕ್ತ. ನೋಡಿ, ಇದು ಆನುವಂಶಿಕ ಕಾಯಿಲೆ, ಹೆರಿಡೇಟ್ರಿ ಡಿಸೀಸ್. ಇದು ರಕ್ತಗೋಸ್ಕರ ಬರ್ತದೆ. ಚಂದ್ರಯಾನ್ 3 ಸಂಬಂಧಿಸಿದ ಲ್ಯಾಂಡರ್ ಮತ್ತು ರೋವರ್ ಹೆಸರುಗಳ ಕ್ರಮವನ್ನು ವಿಕ್ರಮ್ ಮತ್ತು ಪ್ರಜ್ಞಾನ್. ಸರ್ CV ರಾಮನ್ ಅವರಿಗೆ ನೊಬೆಲ್ ಪ್ರಶಸ್ತಿ ಯಾವುದರಲ್ಲಿ ದೊರೆಯುತ್ತಂದರೆ ಬೆಳಕಿನ ಹರಡುವಿಕೆ ಮೇಲಿನ ಕೆಲಸಕ್ಕಾಗಿ. ಬೆಳಕು ಹೊರಸೂಸುವ ಡಯೋಡ್ ಯಾವುದನ್ನು ಪರಿವರ್ತಿಸುತ್ತದೆ? ವಿದ್ಯುತ್ ಶಕ್ತಿಯ ಬೆಳಕಿನ ಶಕ್ತಿಯಾಗಿ. ಅಂದರೆ ವಿದ್ಯುತ್ ಶಕ್ತಿ, LED ಬಲ್ಬ್ ಅದಲ್ಲ, ವಿದ್ಯುತ್ ಶಕ್ತಿಯನ್ನು ಬೆಳಕಿನ ಶಕ್ತಿಯಾಗಿ ಪರಿವರ್ತನೆ ಮಾಡುತ್ತದೆ. ಮಾರ್ಸ್ ಗ್ರಹದ ಮೇಲೆ ನಾಸಾದ ನಿರ್ವಹಿಸುತ್ತಿರುವ ಸ್ವಾಯತ್ತ ಹೆಲಿಕಾಪ್ಟರ್ ಹೆಸರೇನು? ಇಂಜಿನಿಟಿ. ಇದನ್ನು 2021ರಲ್ಲಿ ಹಾರಿ ಬಿಟ್ಟಿದ್ರು. ನೋಡ್ರಿ, ಇಂಜಿನಿಟಿ. ಇವಾಗ ಅದು ಡ್ಯಾಮೇಜ್ ಆಗಿ ಈಗ ಅದು ಏನೋ ಕಾರ್ಯವನ್ನು ನಿಲ್ಲಿಸಿದೆ. ಇಂಜಿನಿಟಿ. ಕೆಳಗಿನಲ್ಲಿ ಯಾವ ರಾಜ್ಯ ವಿಧಾನ ಪರಿಷತ್ತನ್ನು ಹೊಂದಿಲ್ಲ? ಮಧ್ಯಪ್ರದೇಶ. ನೋಡಿ, ಮಧ್ಯಪ್ರದೇಶ ವಿಧಾನ ಪರಿಷತ್ತನ್ನು ಹೊಂದಿಲ್ಲ. ಮಂತ್ರಿಮಂಡಲ ಸದಸ್ಯರು ಸಾಮೂಹಿಕವಾಗಿ ಯಾವುದಕ್ಕೆ ಜವಾಬ್ದಾರಾಗಿರ್ತಾರೆ? ಹೌಸ್ ಆಫ್ ಪೀಪಲ್ಸ್ ಅಂದರೆ ಲೋಕಸಭೆ. ನೋಡಿದ್ದು ಆನ್ಸರ್ ಬಂದ್ಬಿಟ್ಟು ಲೋಕಸಭೆ. ಸಂವಿಧಾನ ಸಭೆ ಅಧ್ಯಕ್ಷರು ಯಾರಾಗಿದ್ದಾರೆ? ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ಸಭೆಯ ಅಧ್ಯಕ್ಷರಾಗಿದ್ದಾರೆ. ಇವರು ಮೊದಲು ಅಂದರೆ ಪರ್ಮನೆಂಟು. ತಾತ್ಕಾಲಿಕ ಯಾರಾಗಿದ್ದಾರಂತೆ ಕಮೆಂಟ್ ಮಾಡಿ. ಭೂಮಿಗೆ ಹೋಲಿಸಿದರೆ ಚಂದ್ರನ ಮೇಲೆ ಭೌತಿಕ ವಸ್ತುವ ದ್ರವ್ಯರಾಶಿ M ಏನಾಗುತ್ತದೆ? ಇದು ಸರಿಯಾದ ಉತ್ತರ 1:1.16 ಪಟ್ಟು ಕಡಿಮೆ ಆಗುತ್ತದೆ. ಅಂದರೆ ಇಲ್ಲಿ 1 kg ಇದ್ದರೆ ಅಲ್ಲೇ ಇದು 1 kg ಇದ್ದರೆ ಅಲ್ಲೇ 1/6 ಅಂತಾರಲ್ಲ, ಅದು ಕಡಿಮೆ ಆಗಿರ್ತದೆ. ನೋಡಿ, ಮಾಸ್ ಆಗೇ ಇರ್ತದೆ. ದ್ರವ್ಯರಾಶಿ ಅಂತ ಕೇಳಿದಾರೆ ಅವರು. ದ್ರವ್ಯರಾಶಿ ಆಗೇ ಇರ್ತದೆ, ತೂಕ ಕಡಿಮೆ ಆಗಿರ್ತದೆ. ಅವ್ರು ಕೇಳಿರೋದು ದ್ರವ್ಯರಾಶಿ. ಸುಪ್ರೀಂ ಕೋರ್ಟನ್ನು ನಿಯಂತ್ರಿಸುವ ಅಧ್ಯಕ್ಷರ ಅಧಿಕಾರ ಯಾವ ವಿಧಿಯನ್ನು ಅಡಿಯಲ್ಲಿ ಬರ್ತದೆ? ಅಂದರೆ 143 ಆರ್ಟಿಕಲ್. ನೋಡಿ, ಭಾರತ ರಾಜ್ಯದ ಗಡಿಗಳನ್ನು ಬದಲಾಯಿಸುವ ಅಧಿಕಾರ ಯಾರ ಹತ್ತಿರ ಇದೆ? ಸಂಸತ್ತು ಮತ್ತು ಲೋಕಸಭೆ ಮತ್ತು ರಾಜ್ಯಸಭೆಯಲ್ಲಿ ತಿದ್ದುಪಡಿಯ ಮೂಲಕ ಸಂಸತ್ನಲ್ಲಿ ಅಂಗೀಕಾರವನ್ನು ಮಾಡಬಹುದು. ಭಾರತೀಯ ಸ್ವಾತಂತ್ರ್ಯ ಕಾಯ್ದೆ ಬ್ರಿಟಿಷ್ ದೊರೆಗಳಿಂದ ರಾಜ್ಯ ಸಮ್ಮತಿ ಯಾವಾಗ ಪಡೆಯಲಾಯಿತು? ಜುಲೈ 1947ರಲ್ಲಿ. ನೋಡಿ,
ರಾಜ್ಯ ನೀತಿ ನಿರ್ದೇಶನ ತತ್ವಗಳು ಈ ಕೆಳಗಿನ ಯಾವ ಲೇಖನಗಳಲ್ಲಿ ಸೇರಿಸಲಾಗಿದೆ? 36ರಿಂದ 51 ಎಲ್ಲರಿಗೂ ಗೊತ್ತು. ಮತದಾನ ಹಕ್ಕು ಚಲಾಯಿಸಲು ವಯಸ್ಕ 21ರಿಂದ 18 ವರ್ಷಕ್ಕೆ ಯಾವ ತಿದ್ದುಪಡಿಯಿಂದ ಇಳಿಸಲಾಗಿದೆ? ಸಂವಿಧಾನ 61ನೇ ತಿದ್ದುಪಡಿ ರಾಜೀವ್ ಗಾಂಧಿ ಪ್ರಧಾನಮಂತ್ರಿ ಆಗಿದ್ದಾಗ ನೋಡಿ, 1986ರಲ್ಲಿ. ಸಂವಿಧಾನ ಸಭೆಯಲ್ಲಿ ವಸ್ತುನಿಷ್ಠ ನಿರ್ಣಯವನ್ನು ಯಾರು ಮಂಡಿಸಿದರು? ಜವಾಹರ್ಲಾಲ್ ನೆಹರು. ವಸ್ತುನಿಷ್ಠ ಅಂದರೆ ದೇಹ ನಿರ್ಣಯಗಳು ಅಂತ ನಮ್ಮ ಮಂಡಿಸ್ತಾರಲ್ಲ ಮೂಲಭೂತ ಹಕ್ಕುಗಳಿಗೆ, ಅದು ನೋಡಿ. ಸಂವಿಧಾನದ 371ನೇ ವಿಧಿ ಎ ವಿಧಿ ನಾಗಾಲ್ಯಾಂಡು. ಮಹಾರಾಷ್ಟ್ರಕ್ಕೆ 370, ಕರ್ನಾಟಕಕ್ಕೆ 371 ಜೆ. ಗೌಪ್ಯತೆ ಹಕ್ಕು ಯಾವ ಲೇಖನದಲ್ಲಿದೆ? ಲೇಖನ 21ರಲ್ಲಿ ನೋಡಿ ಗೌಪ್ಯತೆ ಹಕ್ಕು. ಸರ್ವೋಚ್ಚ ನ್ಯಾಯಾಲಯದ ಮೂಲ ಅಧಿಕಾರವು ಯಾವ ವ್ಯಾಪ್ತಿಯಲ್ಲಿ ಒಳಗೊಂಡಿದೆ? 131 ನೋಡಿ. ಭಾರತೀಯ ಸ್ವಾತಂತ್ರ್ಯ ಹೋರಾಟ ಸಮಯದಲ್ಲಿ ಈ ಕೆಳಗಿನ ಯಾರು ಫ್ರೀ ಇಂಡಿಯನ್ ಲೀಜನ್ ಎಂಬ ಸೈನ್ಯವನ್ನು ಬೆಳೆಸಿದ್ರು? ಅಂದರೆ ಸುಭಾಷ್ ಚಂದ್ರ ಬೋಸ್ ನೋಡಿ. ಸುಭಾಷ್ ಚಂದ್ರ ಬೋಸ್ ಅವರು ಸ್ಥಾಪನೆ ಮಾಡಿದರು ಫ್ರೀ ಇಂಡಿಯನ್ ಲೀಜನ್. ಸಂವಿಧಾನ ಯಾವ ಪರಿಚ್ಛೇದನವನ್ನು ಗ್ರಾಮ ಸಭೆ ಒದಗಿಸಿದೆ? 243 ಎ ನೋಡಿ. ಗ್ರಾಮ ಸಭೆ ಅಂತ ಹೆಸರು ಕೊಡ್ತಕ್ಕಂಥ ಆರ್ಟಿಕಲ್ ಯಾವುದು? 243 ಎ. ಸರ್ದಾರ್ ಪಟೇಲ್ ಅವರು ಅಧ್ಯಕ್ಷತೆಯಲ್ಲಿ 1931ರಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ಕರಾಚಿ ಅಧಿವೇಶನಕ್ಕಾಗಿ ಮೂಲಭೂತ ಹಕ್ಕುಗಳು ಮತ್ತು ಆರ್ಥಿಕ ಕಾರ್ಯಕ್ರಮದ ಕುರಿತು ನಿರ್ಣಯವನ್ನು ಯಾರು ರಚಿಸಿದರು? ಪಂಡಿತ್ ಜವಾಹರ್ಲಾಲ್ ನೆಹರು ನೋಡಿ. ಈ ಕೆಳಗಿನ ಚಳುವಳಿಯಲ್ಲಿ ಯಾವುದರ ಕಾರಣ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ವಿಭಜನೆ ಮಧ್ಯಗಾಮಿ ಅಂದರೆ ಸ್ವದೇಶ್ ಚಳುವಳಿ ಅಂದರೆ 1905ರಲ್ಲಿ. ಒಂದಾಗಿದ್ದು ಲಕ್ನೋ ಒಪ್ಪಂದ 1916ರಲ್ಲಿ. ರೌಲತ್ ಕಾಯ್ದೆ ಜಾರಿ ಇದ್ದಾಗ ಭಾರತ ವೈಸರಾಯ್ ಯಾರು? 1920 ಮತ್ತು 20ರಲ್ಲಿ ಯಾರು? 1919 ಮತ್ತು 20ರಲ್ಲಿ ಯಾರಿದ್ದರು ಅಂತ ಕೇಳಿದ್ರೆ ಲಾರ್ಡ್ ಜೇಮ್ಸ್ ಫೋರ್ಡ್. 1919 ಕಾಯ್ದೆ ಬರ್ತಲ್ಲ ಅವರೇ ಇದ್ದಿದ್ದು ಅವಾಗೆ. ಕೆಳಗಿನ ಯಾರು ಕೆಂಪುಕೋಟೆ ವಿಚಾರಣೆ ಸಂದರ್ಭದಲ್ಲಿ ಭಾರತೀಯ ರಾಷ್ಟ್ರೀಯ ಸೇನೆ ಕೈದಿಗಳನ್ನು ರಕ್ಷಿಸಿದರು? ಕೈಲಾಸನಾಥ್ ಕಚ್ಕಜು ನೋಡ್ರಿ, ಕತ್ಜು. ಕೆಳಗಿನ ಯಾವ ಸಂಸ್ಥೆಗಳನ್ನು ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್ ಅವರು ಸ್ಥಾಪಿಸಿದರು? ಇವುಗಳಲ್ಲಿ ಯಾವೂ ಇಲ್ಲ ನೋಡಿ. ಭಾರತೀಯ ಸ್ವಾತಂತ್ರ್ಯ ಹೋರಾಟ ಉಲ್ಲೇಖದಲ್ಲಿ ಉಷಾ ಮೆಹ್ತಾ ಯಾವುದಕ್ಕೆ ಪ್ರಸಿದ್ಧರಾಗಿದ್ದಾರೆ? ಕ್ವಿಟ್ ಇಂಡಿಯಾ ಚಳುವಳಿಯಲ್ಲಿ ಕಾಂಗ್ರೆಸ್ ರಹಸ್ಯ ರೇಡಿಯೋವನ್ನು ನಡೆಸಿದ್ದರು ನೋಡ್ರಿ ಇವರು ಉಷಾ ಮೆಹ್ತಾ ಅವರು. ಕೆಳಗಿನಲ್ಲಿ ಯಾರನ್ನು ಕರ್ನಾಟಕದ ಖಾದಿ ಭಗೀರಥ ಅಂತ? ಗಂಗಾಧರರಾವ್ ದೇಶಪಾಂಡೆಯನ್ನು ಕಾಗಿ ಭಗೀರಥ ಅಂತ ಕರೀತಾರೆ ನೋಡ್ರಿ. ಬೆಂಗಳೂರಿನಲ್ಲಿ ಪ್ರಥಮವಾಗಿ ಸ್ಥಾಪನೆ ಮಾಡಿದರು. ಪ್ರಸಿದ್ಧ ಸ್ವಾತಂತ್ರ್ಯ ಹೋರಾಟಗಾರ್ತಿ ಬಳ್ಳಾರಿ ಸಿದ್ದಮ್ಮ ಯಾವ ತಾಲೂಕಿನವ್ರು ಜನಿಸಿದ್ರೆ? ಶಿಗ್ಗಾಂವ್ ನೋಡ್ರಿ. ಬಳ್ಳಾರಿ ಸಿದ್ದಮ್ಮ. ಇದು ಫಸ್ಟ್ ಕ್ವಶನ್ ನೋಡ್ರಿ. KS ಒಳಗೆ ಆಗಿತ್ತಿದ್ದು ಒಂದು ಕ್ವಶನು. ಅಕ್ಟೋಬರ್ 1824 ಕಿತ್ತೂರಿನ ಚೆನ್ನಮ್ಮ ಪಡೆಗಳ ಬ್ರಿಟಿಷ್ ಕಲೆಕ್ಟರ್ ಹೊಂದಿದ್ದಾರೆ ಸೆಂಟ್ ಜಾನ್ ಟಾಕ್ರೆ. ಮೊದಲು ಅವ್ನು ಕೊಂದಿದ್ರಿ, ಆಮೇಲೆ ಸೆಕೆಂಡ್ ಇದ್ದಾಗ ಸೋಲ್ತಾರ್ರಿ. ಕೆಳಗಿನ ವೈಸರಾಯ್ಗಳಲ್ಲಿ 1878ರಲ್ಲಿ ದೇಶೀಯ ಪತ್ರಿಕಾ ಕಾಯ್ದೆ ರದ್ದುಗೊಳಿಸಿದವರು ಯಾರು? ಲಾರ್ಡ್ ರಿಪ್ಪನ್ ನೋಡ್ರಿ. ಲಾರ್ಡ್ ರಿಪ್ಪನ್ ಅವರು ರದ್ದುಗೊಳಿಸ್ತಾರೆ ದೇಶೀಯ ಪತ್ರಿಕಾ ಕಾಯ್ದೆ. ಆಲ್ ಇಂಡಿಯಾ ಫಾರ್ವರ್ಡ್ ಬ್ಲಾಕನ್ನು ಸ್ಥಾಪಿಸಿದವರು ಸುಭಾಷ್ ಚಂದ್ರ ಬೋಸ್. ಈ ಸರಣಿಯಲ್ಲಿ ಅಂತಂದರೆ 15 ನೋಡ್ರಿ. ಇದಕ್ಕೆ ಸರಿಯಾದ ಉತ್ತರ ಅಂದರೆ ಪ್ರಶ್ನೆಗೆ 2 ಕಡಿಮೆ ಆಗುತ್ತೆ, ಆಮೇಲೆ 5, ಆಮೇಲೆ 2 ಮತ್ತು 5 ಆದರೆ 15 ಕರೆಕ್ಟ್ ಆದಂಥ ಉತ್ತರ. ಈಚಲು ಮರದ ಅಂತ ಬಂದರೆ ತುರುವನೂರು ಚಿತ್ರದುರ್ಗದ ನೋಡ್ರಿ ಈಚಲು ಮರ ಚಳುವಳಿ. ಟ್ರೀ ಮೂಮೆಂಟ್ ಅಂತ ಕರೀತಾರೆ ಇಂಗ್ಲೀಷು. ಇಂದು ಸೋಮವಾರ ಆದರೆ 61 ದಿನಗಳ ನಂತರ ಶನಿವಾರ ಆಗುತ್ತೆ ರೀ. ಒಟ್ಟು ಇದಕ್ಕೆ ಸರಿಯಾದ ಉತ್ತರ 700 ಸೇಬುಗಳು ನೋಡ್ರಿ. ಅಂದರೆ 60% ಅಂದರೆ ಇದಕ್ಕೆ 40% ಹೋಗೈತೆ, 60% ಉಳಿದಿರ್ತಕ್ಕಂಥದ್ದು ಅಂದರೆ 60% ಅಂದರೆ 420 ಸೇಬುಗಳು, ಅಂದರೆ 100% ಅಂದರೆ 700 ಸೇಬುಗಳು ನೋಡ್ರಿ. ಯಾವ ಪದ ಇತರೆ ಪದಗಳೊಂದಿಗೆ ಸೇರುವುದಿಲ್ಲ? ಜೌನ್ಸ್ ನೋಡ್ರಿ. ಇಂಚು, ಸೆಂಟಿಮೀಟ್ರು ಇವೆಲ್ಲ ಅಳತೆ ಮಾಡಿರಿ, ಜೌನ್ಸ್ ಅಲ್ಲ ರೀ. ಒಂದು ಧನಾತ್ಮಕ ಸಂಖ್ಯೆಯನ್ನು 17ರಿಂದ ಹೆಚ್ಚಿಸಿದಾಗ ಸಂಖ್ಯೆ ಪರಸ್ಪರ 60 ಪಟ್ಟು ಸಮನಾಗುತ್ತದೆ, ಅದು 3 ನೋಡ್ರಿ. ಸರಿಯಾದ ಉತ್ತರ 3. ಪಿ ಮತ್ತು ಇದಕ್ಕೆ ಸರಿಯಾದ ಉತ್ತರ ನೋಡ್ಕೊಳ್ಳಿ, 4000 ಆಗುತ್ತೆ ನೋಡ್ರಿ ಆನ್ಸರು. ಇದಕ್ಕೆ ಸರಿಯಾದ ಉತ್ತರ 7 ಪುರುಷರು ಮತ್ತು 6 ಮಹಿಳೆಯರ ಗುಂಪಿನಲ್ಲಿ ಒಂದು ಸಮಿತಿಯನ್ನು ರಚಿಸಲು 5 ವ್ಯಕ್ತಿಗಳನ್ನು ಆಯ್ಕೆ ಹೇಗೆ ಮಾಡಬೇಕು ಅಂದರೆ ಸಮಿತಿಯಲ್ಲಿ ಕನಿಷ್ಠ 3 ಇರಬೇಕಂತ ಮಾಡ್ತಾರೆ. 750 ಬಾರಿ ಒಂದು ಸಮಿತಿಯನ್ನು ರಚನೆ ಮಾಡ್ಬೋದು ನೋಡ್ರಿ, 750 ಬಾರಿ. ಇದು 16 6 ಗಂಟೆಯಲ್ಲಿ ನಂತರ ಎಷ್ಟು ಮಿನಿಮಮ್ ಇದನ್ನು ಮಾಡ್ಬೋದು? 16 ಬಾರಿ ನೋಡ್ರಿ. ಒಂದೇ ಸ್ಥಿರ ಅಂತಿದ್ರೆ 1800 ಬಾರಿ ನೋಡ್ರಿ, 1800 ಬಾರಿ ಆನ್ಸರು. ಚೌಕದ ಬದಿಯಲ್ಲಿ ಅಂದರೆ 4%. ಅರ್ಥಶಾಸ್ತ್ರ GDP ಅಂದರೆ ಗ್ರಾಸ್ ಡೊಮೆಸ್ಟಿಕಲ್ ಪ್ರಾಡಕ್ಟ್. ಎಷ್ಟು ಮಹಾರತ್ನಗಳಿವೆ ಅಂತ ಕೇಳಿದ್ರೆ ಇದು 13. ಆಪ್ಷನ್ ಸರಿಯಾದ ಉತ್ತರ 13. ಸೈಬರ್ ಅಪರಾಧಿಗಳನ್ನು ವರದಿ ಮಾಡಲು ಈ ಕೆಳಗಿನ ಯಾವ ಸಹಾಯವಾಣಿ ರಚಿಸಲಾಗಿದೆ? 1930 ನೋಡ್ರಿ. ಇತ್ತೀಚೆಗೆ ನ್ಯೂಸ್ ಪೇಪರಲ್ಲಿ ಬಂದೈತ್ರಿ ಇದು 1930. A ಮತ್ತು B 2 ಪರೀಕ್ಷಾ ಕೊಠಡಿಗಳ 10 ವಿದ್ಯಾರ್ಥಿಗಳು. ಸರಿಯಾದ ಉತ್ತರ 100 ನೋಡ್ರಿ. ಇದು ಸರಿಯಾದ ಉತ್ತರ. ದ್ವಿಗುಣಗೊಳ್ಳುತ್ತಂದ್ರೆ 100. ಪ್ರಸಕ್ತವಾಗಿ ನಂತರ ಪ್ರಕಟವಾದ ಪ್ರಸಿದ್ಧ ಭಾಷಣ ಡಾಕ್ಟರ್ B.R. ಅಂಬೇಡ್ಕರ್ ನೋಡ್ರಿ. ಅನ್ಹಿಲೇನ್ ಆಫ್ ಕಾಸ್ಟ್ ಬಗ್ಗೆ ಮಾಡಿದವರು ಡಾಕ್ಟರ್ B.R. ಅಂಬೇಡ್ಕರ್. ಕೆಳಗಿನ ಯಾವ ಪ್ರಾಧಿಕಾರವು ದೇಶದಲ್ಲಿ ವಿಮಾ ಕ್ಷೇತ್ರವನ್ನು? IRDAI ನೋಡ್ರಿ. ಮಾಹಿತಿ ಹಕ್ಕು ಕಾಯ್ದೆ ಯಾವ ವರ್ಷದಲ್ಲಿ ಜಾರಿ ಬಂದಿತ್ತು? 2005ರಲ್ಲಿ.
DSLR ಡಿಜಿಟಲ್ ಸಿಂಗಲ್ ಲೆನ್ಸ್ ರಿಫ್ಲೆಕ್ಸ್. ಪರೀಕ್ಷೆ ಕನಿಷ್ಠ ಅರ್ಹತೆಗಳಲ್ಲಿ ಒಂದಾಗಿ ಸೂಚಿಸಲಾದ ರಿನ್ನೆ ಪರೀಕ್ಷೆ ಇದಕ್ಕೆ ಶ್ರವಣಕ್ಕೆ ನೋಡ್ರಿ, ಶ್ರವಣ ಕೇಳುವುದ್ರಿ. ಈ ಕೆಳಗಿನ ದೇಶಗಳಲ್ಲಿ ಯಾವುದು ಇನ್ನೂ ಮಹಿಳೆಯರನ್ನು ಸರ್ಕಾರ ಮುಖ್ಯಸ್ಥ US ರೀ. ಅಮೇರಿಕಕ್ಕೆ ಇನ್ನೂ ಒಮ್ಮೆ ಮಹಿಳೆ ಮುಖ್ಯಸ್ಥ ಆಗಿಲ್ಲ. ಇತ್ತೀಚೆಗೆ ಮುಕ್ತಾಯಗೊಂಡ ಆಸ್ಟ್ರೇಲಿಯನ್ ಓಪನ್ ಅಂದರೆ ರೋಹನ್ ಬೋಪನ್ ಅವ್ರು ಗೆದ್ದಿದ್ರು ಡಬಲ್ ಸಿಂಗಲ್ಸ್ ಮಿಶ್ರ ಡಬಲ್ಸ್ ಒಳಗೆ. ಮ್ಯಾಥ್ಯೂ ಎಂಬೆಲ್ಡ್ ಜೊತೆ ಇವ್ರು ಗೆದ್ದರು. ಮ್ಯಾಥ್ಯೂ ಎಂಬೆಲ್ಡ್ ಆಸ್ಟ್ರೇಲಿಯಾದವ್ರು ನೋಡ್ರಿ ಇವರು. ಕೆಳಗಿನ ಯಾವುದು ಮೂಲಭೂತ ಹಕ್ಕು? ಇವು ಎಲ್ಲವೂ ಮೂಲಭೂತ ಹಕ್ಕೇ ರೀ. ಅದರಲ್ಲಿ 4ನೇ D ಆಪ್ಷನ್ ಸರಿಯಾದ ಉತ್ತರ. ವರ್ತಮಾನ ಭಾರತದಲ್ಲಿರುವ ಕೇಂದ್ರಾಡಳಿತ ಪ್ರದೇಶಗಳು 8 ನೋಡ್ರಿ, 28 ರಾಜ್ಯಗಳು, 8 ಕೇಂದ್ರಾಡಳಿತ ಪ್ರದೇಶಗಳು. ಭಾರತ ಸಂವಿಧಾನ ಪೀಠಿಕೆಯಲ್ಲಿ ಭಾರತೀಯ ಸಂವಿಧಾನ ತನ್ನ ಎಲ್ಲ ನಾಗರಿಕರಿಗೆ ಯಾವ ಸ್ವಾತಂತ್ರ್ಯವನ್ನು ಪಡೆಯಲು ಶ್ರಮಿಸಿದೆ? ಅಭಿವ್ಯಕ್ತಿ ಸ್ವಾತಂತ್ರ್ಯ, ನಂಬಿಕೆ ಸ್ವಾತಂತ್ರ್ಯ, ನಂಬಿಕೆ ಮತ್ತು ಆರಾಧನೆ ಸ್ವಾತಂತ್ರ್ಯ. ಇವುಗಳಲ್ಲಿ ಎಲ್ಲವೂ ನೋಡ್ರಿ ಆನ್ಸರ್. ಇತ್ತೀಚೆಗೆ ಸುದ್ದಿಯಲ್ಲಿರುವ JN1 ರೂಪಾಂತರ. JN1 ರೂಪಾಂತರ ಇದು ಕೇರಳದಲ್ಲಿ ಕಂಡು ಬಂದೈತೆ ರೀ. ಕೇರಳದಲ್ಲಿ ಇದು ರೂಪಾಂತರ ಎದರಿಂದ COVID-19 ರೀ ಇದು ರೂಪಾಂತರ. ಅದಕ್ಕೋಸ್ಕರ ಇದರಲ್ಲಿ ಯಾವುದೂ ಇಲ್ಲ. ಸರಿಯಾದ ಉತ್ತರ D ಆಪ್ಷನ್. ಇದು JN1 ಕೋವಿಡ್ನ ರೂಪಾಂತರ ಇದು. ಒಂದು ನಗರದಲ್ಲಿ ಪೊಲೀಸ್ ಮತ್ತು ನಾಗರಿಕರ ಅನುಪಾತ 3:11 ಇದ್ದರೆ ಆಗಿದೆ. 66 ಪೊಲೀಸರಿದ್ದರೆ ನಗರದಲ್ಲಿ ಎಷ್ಟು ಅಂತ ಹೇಳಿದ್ರೆ ಫಸ್ಟ್ 3 ಅನುಪಾತ ಇದ್ದರೆ ಸರಿಯಾದ ಉತ್ತರ 242 ನೋಡಿ. ಬ್ಯಾಕ್ಟೀರಿಯಾದ ಕೋಶವು ಪ್ರತಿ ನಿಮಿಷಕ್ಕೆ ದ್ವಿಗುಣಗೊಳ್ಳುತ್ತೆ ಅಂದರೆ 18. ಒಂದು ಪೂರ್ತಿ ಅಂದ್ರೆ 72 ರೀ. ಅರ್ಧ ಅಂದ್ರೆ 36. ಅದರ ಅರ್ಧ ಅಂದ್ರೆ 18 ನಿಮಿಷಕ್ಕೆ ನೋಡಿರಿ. ಅಂದರೆ ಕಾಲು ಭಾಗ ಕೇಳ್ಯಾರವ್ರು. ಭಾರತ ಉಪರಾಷ್ಟ್ರಪತಿ ಯಾರದಾರ ಅಂದ್ರೆ ಈಗ ಜಗದೀಶ್ ಧನ್ಕರ್. ಇದು ಸರಿಯಾದ ಉತ್ತರ ನೋಡ್ರಿ. ಇದು ಪೂರ್ವಕ್ಕೆ ನೋಡ್ರಿ. ಇದು ನಗರ ಯಾವುದು ವಿಮಾನ ನಿಲ್ದಾಣ ಹೊಂದಿಲ್ಲ? ಹಾಸನ ಹೊಂದಿಲ್ಲ ರೀ. ಶಿವಮೊಗ್ಗದಲ್ಲಿ ಇತ್ತೀಚೆಗೆ ಆಗೈತಿ, ಕಲಬುರಗಿ ಒಳಗೆ ಐತಿ, ಬೆಳಗಾವಿನಾಗೂ ಐತಿ. ಒಂದು ರೈಲು ಗಂಟೆಗೆ 65 ಕಿಲೋಮೀಟ್ರ್ ಅಂದರೆ 1 ಗಂಟೆಗೆ 60 ಕಿಲೋಮೀಟ್ರ್, 2 ಗಂಟೆಗೆ 120 ಅಂದರೆ 45 ನಿಮಿಷ ಆ್ಯಡ್ ಮಾಡಿ 165 ಸರಿಯಾದ ಉತ್ತರ ನೋಡಿ. ತೈಲ ಸಂಸ್ಕರಣ ಮಂಗಳೂರಲ್ಲಿ ನೋಡಿರಿ. ಕರ್ನಾಟಕದಲ್ಲಿ ತೈಲ ಸಂಸ್ಕರಣ ಘಟಕ ಎಲ್ಲೈತಿ? ಮಂಗಳೂರಲ್ಲಿ. ಅತಿ ದೊಡ್ಡ ತೈಲ ಸಂಸ್ಕರಣಾ ಘಟಕ ರೀ ಇದು ಗೌರ್ಮೆಂಟಿಂದ. ದೋಬಿಗಳು, ಕ್ಷೌರಿಕಗಳು ಮತ್ತು ಚಮ್ಮಾರರು ತೃತೀಯ ಬರ್ತಾರೆ ನೋಡ್ರಿ. ಇವರು ಸೇವಾ ವಲಯದೊಳಗೆ ಬರ್ತಾರೆ ನೋಡ್ರಿ. ದೋಬಿ, ಕ್ಷೌರಿಕ ಮತ್ತು ಚಮ್ಮಾರರು. ಜೌಗು ಪ್ರದೇಶ ಮತ್ತು ಅವುಗಳು ಇರುವ ಜಿಲ್ಲೆಗಳನ್ನು ಪರಿಗಣಿಸಿ ಸರಿಯಾದದ್ದನ್ನು. ಈ ಸ್ವಲ್ಪ ಡೌಟ್ ಐತ್ರಿ, ಆದರೆ ಅಗನಾಶಿ ಗದಗ ನೋಡ್ರಿ. ಆದ್ರೂ ಡೌಟ್ ಐತಿ, ಸ್ವಲ್ಪ ನೋಡ್ಕೊಳ್ಳಿ. ಈ ಕೆಳಗಿನಲ್ಲಿ ಯಾವ ಏಜೆನ್ಸಿ ರಸ್ತೆ ನಿರ್ಮಾಣದಲ್ಲಿ ಭಾಗಿಯಾಗಿಲ್ಲ? ಇದ್ರಾಗ ಎಲ್ಲವೂ ಭಾಗಿಯಾಗಿರು. PW ಅಂದರೆ ಗ್ರಾಮೀಣದಲ್ಲಿ, ರಾಷ್ಟ್ರೀಯ ಹೈವೇ ರೀ. ಗಡಿ ರಸ್ತೆ ಅಂದರೆ ಬಾರ್ಡರ್ ಒಳಗೆ. ಇದರಲ್ಲಿ ಯಾವುದೂ ಅಲ್ಲ ಸರಿಯಾದ ಉತ್ತರ. ಕೆಳಗಿನಲ್ಲಿ ಯಾವುದು ಕರ್ನಾಟಕ ರಾಷ್ಟ್ರೀಯ ಜಲಮಾರ್ಗವಲ್ಲ? ಉದ್ಯಾವರ ನೋಡ್ರಿ. ಇದು ಜಲಮಾರ್ಗ ಅಲ್ಲ. ಅಂಗ್ ಸೂಕಿ ಯಾವ ದೇಶದ ನಾಯಕಿ ಅಂದರೆ ಮಯನ್ಮಾರದೊಳಗೆ ಈ ಸೇನಾ ಆಡಳಿತ ಐತಲ್ರಿ. ಅದಕ್ಕಿಂತ ಮೊದಲಕ ಈಗ ಒಂದು 4 ವರ್ಷದಿಂದ ಅಂಗ್ ಸೂಕಿ ಅವರು ಅಲ್ಲಿ ಪ್ರಧಾನಮಂತ್ರಿಯಾಗಿ ಆಳ್ಕೆ ಮಾಡಿದರು. ಕೆಳಗಿನಲ್ಲಿ ಯಾವುದು ಸಂಭಾಜಿಕ ವೃತ್ತಕ್ಕೆ ಹತ್ತಿರದೆ? ಮಾಲ್ಡೀವ್ಸ್ ನೋಡ್ರಿ. ಸರಿಯಾದ ಉತ್ತರ ಮಾಲ್ಡೀವ್ಸ್. ವಿಮಾನಗಳು ಸಾಮಾನ್ಯವಾಗಿ ಯಾವುದರಲ್ಲಿ ಪ್ರಯಾಣಿಸುತ್ತದೆ? ಇದು ಸರಿಯಾದ ಉತ್ತರ ಮಾರಿಷಸ್ ನೋಡ್ರಿ. ಮಾಲ್ಡೀವ್ಸ್ ಅಲ್ಲ, ಮಾರಿಷಸ್. ಸಂಭಾಜಿ ವೃತ್ತಕ್ಕೆ ನಿಂದ್ರಿ. ಸಂಭಾಜಿ ವೃತ್ತಕ್ಕೆ ಇಡಲ್ಲ, ಸಂಭಾಜಿ ವೃತ್ತಕ್ಕೆ ಮಾಲ್ಡೀವ್ಸ್. ಕರೆಕ್ಟ್ ಆನ್ಸರ್ ಮಾಲ್ಡೀವ್. ವಿಮಾನಗಳು ಸಾಮಾನ್ಯವಾಗಿ ಯಾವುದರ ಪ್ರಯಾಣಿಸ? ಸ್ಟ್ರಾಟೋಸ್ಫಿಯರ್ ವಿಮಾನಗಳು. ಸರೋವರ ಭಾರತ ಅತಿ ದೊಡ್ಡ ಉಪ್ಪು ನೀರು ಸರೋವರ ಚಿಲ್ಕ ಸರೋವರ. ಕೆಳಗಿನಲ್ಲಿ ಯಾವುದು ನೋಂದಾಯಿತ ಭೌಗೋಳಿಕ ಸೂಚ್ಯಂಕ ಟ್ಯಾಗನ್ನು ಹೊಂದಿಲ್ಲ? ಇವುಗಳಲ್ಲಿ ಎಲ್ಲ ಒಂದೇ ನೋಡ್ರಿ. ಇವುಗಳಲ್ಲಿ ಯಾವುದೂ ಅಲ್ಲ ಅಂದರೆ ಈ GI ಟ್ಯಾಗ್ ಪಡೆದಿಲ್ಲ ರೀ. ಚನ್ನಪಟ್ಟ ಆಟಿಕೆಗೂ GI ಟ್ಯಾಗ್ ಪಡೆದಿಲ್ಲ. ಮೊಳಕಾಲು ಮೂರು ಸೀರೆಗಳು GI ಟ್ಯಾಗ್ ಪಡೆದ ಹೊಂದಿಲ್ಲ ಅಂತ ಕೇಳ್ಯಾರ. ಇವುಗಳಲ್ಲಿ ಯಾವುದೂ ಅಲ್ಲ ಅಂದರೆ ಎಲ್ಲವೂ ಹೊಂದಿಲ್ಲ ಅಂದರೆ ಎಲ್ಲವೂ ಹೊಂದೇವ್ರಿ. ಇದು ಅದು ಸರಿಯಾದ ಉತ್ತರ. ಇವುಗಳಲ್ಲಿ ಯಾವುದೂ ಅಲ್ಲ. ತಪ್ಪಾಗಿರೋದನ್ನು ಆರಿಸಿ. ಸಾಕ್ಷಿ ಮಲ್ಲಿಕ್ ಅವ್ರು ಫೆನ್ಸಿಂಗ್ ಅಂತ ಕೊಟ್ಟರೆ, ಅವರು ಕುಸ್ತಿಗೆ ಫೇಮಸ್ ರೀ. ಸರಿಯಾದದ್ದನ್ನು ಆರಿಸಿ. ಜನವರಿ 30 ಹುತಾತ್ಮರ ದಿನ ನೋಡ್ರಿ. ಜನವರಿ 12 ರಾಷ್ಟ್ರೀಯ ಯುವಕರ ದಿನ. ಜನವರಿ 15 ಸೇನಾ ದಿನ. ಇದು ತಪ್ಪಿದ್ದಿರ ಅಂದರೆ ಸರಿಯಾದ ಉತ್ತರ ಜನವರಿ 30 ಹುತಾತ್ಮರ ದಿನ. ಕೆಳಗಿನಲ್ಲಿ ಯಾವುದು ಮಾನವ ಅಭಿವೃದ್ಧಿ ಸೂಚ್ಯಂಕದ ಅಂಶ ಅಲ್ಲ? ಅಂದರೆ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇದು ಅಂಶ ಅಲ್ಲ ನೋಡ್ರಿ. ಸೌರವ್ಯೂಹದಲ್ಲಿ ಇತರೆ ಗ್ರಹಗಳಿಗೆ ಹೋಲಿಸಿದರೆ ಯಾವ ಗ್ರಹದ ಅದರ ಬದಿಯಲ್ಲಿ ತಿರುಗುತ್ತದೆ? ಅಂದರೆ ಯುರೇನಸ್ ನೋಡ್ರಿ. ತಪ್ಪಾಗಿರೋದನ್ನು ಆರಿಸಿ. ಕ್ಯಾಟ್ ಪರೀಕ್ಷೆ ಭಾರತೀಯ ತಂತ್ರಜ್ಞಾನಕ್ಕೆ ಅಲ್ಲ ನೋಡ್ರಿ. ಇದು ಬೇರೆದಕ್ಕೆ ಕ್ಯಾಟ್. ಇದರ ಸರಿಯಾದದ್ದನ್ನು ಆರಿಸಿ. ತಾಳವಾದ್ಯಗಳು ಅಂದರೆ ತಾಳಗಳಿಂದ ಬರ್ತದೆ. ಗಾಳಿ ವಾದ್ಯಗಳು ವೀಣೆ ಅಲ್ಲ. ತಂತಿವಾದ್ಯ ಅಂದರೆ ವೀಣೆ ಆಗುತ್ತೆ. ಗಾಳಿ ವಾದ್ಯ ಅಂದರೆ ಕೊಳಲಾಗುತ್ತೆ. ಅದಕ್ಕೋಸ್ಕರ ತಾಳವಾದ್ಯಗಳು ಸರಿಯಾದ ಉತ್ತರ ನೋಡಿರಿ. ದ್ರಾವಿಡ, ನಾಗರ, ಬೇಸರ ಇವುಗಳು ದೇವಶಿಲ್ಪ ಇವು. ವಾಸ್ತುಶಿಲ್ಪ ಕಲೆ ಇವು. ಹಲ್ವಾ ಸಮಾರಂಭ ಯಾವ ಸಚಿವಾಲಯಕ್ಕೆ ಸಂಬಂಧಿಸಿದೆ? ಹಣಕಾಸು ಹಲ್ವಾ ನೋಡ್ರಿ. ಹಲ್ವಾ ಅಂತ ಬರ್ತೈತಲ್ಲ, ಹವಾಲು ಅಂತ ಕರೀತಾರೆ ನೋಡ್ರಿ ನಮ್ಮ ಭಾಷೆದಾಗ. ಹಣಕಾಸು ಸಚಿವಾಲಯಕ್ಕೆ ನೋಡು. ಸರಿಯಾದದ್ದನ್ನು ಆರಿಸಿ. ಮಲಕ್ಕಾ ಜಲಸಂಧ ಮಲೇಷ್ಯಾ ಮತ್ತು ಇಂಡೋನೇಷ್ಯಾ ನೋಡ್ರಿ. ಸರಿಯಾದ ಉತ್ತರ. ನಮ್ಮ ರಾಷ್ಟ್ರದ ಚಕ್ರದಲ್ಲಿ 24 ಇವೆ. ಇಕ್ಟೋಪಸ್ ಪ್ರಮಾಣವು ಎಲ್ಲ ವೃತ್ತಿಪರ ಪದವೀಧರಿಗೂ ಬರುತ್ತೆ ನೋಡ್ರಿ. ವೃತ್ತಿಪರ ಸಂಬಂಧಿಸಿದೆ ನೋಡ್ರಿ. ಇದು ಕೆಳಗಿನಲ್ಲಿ ಯಾವುದು ವ್ಯಾಪಾರದ ಸಾಮಾಜಿಕ ಜವಾಬ್ದಾರಿಗಳು? ಇವೆಲ್ಲವೂ ಜವಾಬ್ದಾರಿಗಳನ್ನೇ. ಅದಕ್ಕೋಸ್ಕರ ಆಪ್ಷನ್ನು D. ಇವುಗಳಲ್ಲಿ ಎಲ್ಲವು. ಭಾರತದ ಅತ್ಯಂತ ಹಳೆಯ ಪರ್ವತ ಶ್ರೇಣಿ ಯಾವುದು? ಅರಾವಳಿ ಬೆಟ್ಟಗಳು ನೋಡಿ.
ಪ್ರತಿದಿನ ಜಾಬ್ ಮಾಹಿತಿ ಹಾಗೂ ಇದೇ ಥರಂಥ ಓಲ್ಡ್ ಕ್ವಶನ್ ಪೇಪರ್ಗಾಗಿ ನಮ್ಮ ಜಾಬ್ ಸೆಂಟರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.